ಜನ ನನಗೆ ವಿಶ್ರಾಂತಿ ಕೊಟ್ಟಿದ್ದಾರೆ. ನಾನು ವಿಶ್ರಾಂತಿನಲ್ಲಿ ಬಹಳ ನೆಮ್ಮದಿಯಿಂದ ಇದ್ದೇನೆ. ಯಾವುದೇ ಒತ್ತಡ ನನ್ನ ಮೇಲಿಲ್ಲ. ನಿಮ್ಗೇನ್ ಕೆಲಸ ಕಾರ್ಯ ಆಗ್ಬೇಕು, ನಾನು ನಿಮ್ ಜೊತೆ ನೀವೇನೇನ್ ಮಾಡ್ತಾ ಇದ್ದೀರಿ ಅಂತ ನೋಡ್ಕೊಂಡು ನಿಮ್ಮನ್ನ ಜೊತೆಲಿ ತಗೊಂಡು ಹೋಗುವಂತ ಜವಾಬ್ದಾರಿ ನನಗೆ ಸಾಕು. ಖಂಡಿತ ನಾನು ಅಧಿಕಾರದಲ್ಲಿ ಇರ್ಲಿ ಇಲ್ಲದೆ ಹೋಗ್ಲಿ, ನಾನು ವೇದಿಕೆ ಮೇಲೆ ಇರ್ಲಿ, ನಿಮ್ ಕಾರ್ಯಕ್ರಮಕ್ಕೆ ಬರ್ಲಿ ಬರದೆ ಹೋಗ್ಲಿ, ನೀವೇನ್ ಮಾಡ್ತಾ ಇದ್ದೀರಿ, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನನಗೆ ಸ್ಪಷ್ಟತೆ ಇದೆ. ಖಂಡಿತ ಕೆಲಸ ಸಂಪೂರ್ಣವಾಗಿ ಪೂರ್ಣಗೊಳಿಸ್ತೇನೆ. ನನಗೆ ಜವಾಬ್ದಾರಿ ಇದೆ. ನಿಮ್ಮನ್ನೆಲ್ಲ ಮತ್ತೆ 28ಕ್ಕೆ ಶಾಸಕರನ್ನಾಗಿ ಮಾಡಬೇಕು ಅಂತಕ್ಕಂಥ ಜವಾಬ್ದಾರಿ ಕೂಡ ನನಗಿದೆ. ಅದ್ರ ಬಗ್ಗೆ ನೀವು ಯಾರು ಕೂಡ ಏನಪ್ಪ ಸುರೇಶ್ ಅವರು MP ಆಗಿ ಸೋತೋದ್ರು, ನಮ್ಮ ಕೆಲಸ ಕಾರ್ಯಗಳು ಆಗ್ತದೋ ಇಲ್ವೋ, ಇವತ್ತು ನಮ್ಮದೇ ಸರ್ಕಾರ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೇತೃತ್ವದ ಸರ್ಕಾರ ಇದೆ. DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಸೊ ನಾವು ಮಾತು ಕೊಟ್ಟಿದ್ದೇವೆ, ಶಿವಕುಮಾರ್ ಅವರು ಇರ್ಬೋದು, ನಾನಿರ್ಬೋದು, ಈ ಜಿಲ್ಲೆಯನ್ನ ಮಾದರಿ ಜಿಲ್ಲೆಯನ್ನಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಸೊ ಹಾಗಾಗಿ ಇವತ್ತು ಯಾರು ಏನನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಇವತ್ತು ರಾಮನಗರ ಜಿಲ್ಲೆ ಮಾಡದೆ ಅಂತಕ್ಕಂಥದ್ದೇ ಒಂದು ಹೆಗ್ಗಳಿಕೆ ಅಂತ ತಿಳ್ಕೊಂಡು ನಾವೇನೋ ರಾಮನಗರನ ಹೆಸರನ್ನೇ ಬದಲಾವಣೆ ಮಾಡ್ತಾ ಇದೀವಿ ಅಂತ ಹೇಳಿ. ರಾಮನಗರ ಅಂತಕ್ಕಂಥ ಹೆಸರು ಎಲ್ಲೂ ಹೋಗ್ಲಿಲ್ಲ, ರಾಮನಗರದಲ್ಲೇ ಇದೆ, ನಮ್ಮ ಜಿಲ್ಲೆ ಒಳಗಡೆನೆ ಇದೆ. ಆದ್ರೆ ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂದಾಗ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಮತ್ತು ಜನತಾದಳದ ಮುಖಂಡರುಗಳು ಸಾಕಷ್ಟು ಟೀಕೆಗಳನ್ನ ಮಾಡಿರೋದನ್ನ ನಾವು ಗಮನಿಸಿದ್ದೇವೆ. ಬೆಂಗಳೂರು ಜಿಲ್ಲೆ ಅಂತಕ್ಕಂಥದ್ದು ಇದು ಇವತ್ತಿಂದ ಅಲ್ಲ. ಸ್ವತಂತ್ರ ಬಂದಾಗಿಂದನೂ ಕೂಡ ನಾವು ರಾಮನಗರ ಜಿಲ್ಲೆನಲ್ಲಿ ಇದ್ದಂತವರು ಯಾರು ಕನಕಪುರದವ್ರು ಇರ್ಬೋದು, ರಾಮನಗರದಲ್ಲಿರ್ಬೋದು, ಮಾಗಡಿಯವರು ಇರ್ಬೋದು, ಚನ್ನಪಟ್ಟಣದವ್ರು ಇರ್ಬೋದು, ಹೊಸಕೋಟೆಯವರು ಇರ್ಬೋದು, ದೇವನಹಳ್ಳಿಯವರು ಇರ್ಬೋದು, ನೆಲಮಂಗಲದವ್ರು ಇರ್ಬೋದು, ದೊಡ್ಡಬಳ್ಳಾಪುರದವ್ರು ಇರ್ಬೋದು, ಆನೇಕಲ್ ಇರ್ಬೋದು, ನಾವೆಲ್ಲರೂ ಕೂಡ ಸ್ವತಂತ್ರ ಬಂದಾಗಿಂದನೂ ಕೂಡ ಬೆಂಗಳೂರಿನವರೇ, ಬೆಂಗಳೂರಿನ ಜಿಲ್ಲೆಯ ಒಂದು ಭಾಗವಾಗಿದ್ದಂಥವ್ರು. ನಾವೇನು ಹೊಸದಾಗೇನು ಮಾಡಲಿಲ್ಲ. ಅದಕ್ಕೆ ಟೀಕೆ ಟಿಪ್ಪಣಿಗಳ ಅವಶ್ಯಕತೆ ಬೇಕಾಗಿಲ್ಲ. ಏನು ಹೆಸರು ಬದಲಾದ ತಕ್ಷಣ ಬದಲಾವಣೆ ಆಗೋಯ್ತಾ? ಖಂಡಿತ ಆಗುತ್ತೆ. ಜನರ ಭಾವನೆಗಳು ಬದಲಾಗುತ್ತೆ. ಎಲ್ಲ ರೀತಿನಲ್ಲೂ ಕೂಡ ಜನರು ನಾವು ಬೆಂಗಳೂರು ಜಿಲ್ಲೆಯವರು ಅಂತ ಹೇಳಿದ ತಕ್ಷಣನೇ ರಾಮನಗರ ಅಂದಿದ ತಕ್ಷಣ ರಾಮನಗರ ಎಲ್ಲಿದೆ ಅಂತ ಹುಡುಕಕ್ ಹೋಯ್ತಾರೆ. ಬೆಂಗಳೂರು ಅಂದಿದ ತಕ್ಷಣನೇ ಬೆಂಗಳೂರು ಅಂದಿದ ತಕ್ಷಣ ಬೆಂಗಳೂರು ಜಿಲ್ಲೆಯವರು. ಒಬ್ಬ ವಿದ್ಯಾರ್ಥಿ, ನಿಮ್ಮ ಮಗ ಮಾಗಡಿ ತಾಲೂಕಿನಲ್ಲಿ ಓದಿ ಚೆನ್ನಾಗಿ ಪಾಸ್ ಮಾಡಿ ಕೆಲ್ಸಕ್ಕೆ ಹೋಗಿ ನಾನು ರಾಮನಗರ ಜಿಲ್ಲೆಯವನು ಅಂತ ಅಂದ್ರೆ ಎಲ್ಲಿ ಅಂತ ಹೇಳಿ ಕೇಳ್ತಾರೆ. ಆದ್ರೆ ನೀನು ಬೆಂಗಳೂರು ಜಿಲ್ಲೆಯವನು ಅಂತ ಅಂದ್ರೆ ನಿಮ್ಗೆ ಸಿಗ್ತಕ್ಕಂತ, ನಿಮ್ಮ ಮಗನಿಗೆ ಸಿಗ್ತಕ್ಕಂತ ಗೌರವನೇ ಬೇರೆ. ಹೌದಾ ಅಲ್ವಾ? ಒಂಚೂರು ಚಿಂತನೆ ಮಾಡಿ. ಇವತ್ತು ನಾವು ಕನಕಪುರದಲ್ಲಿ ಒಂದು ಕೃಷಿ ವಿಶ್ವವಿದ್ಯಾನಿಲಯವನ್ನ ಪ್ರಾರಂಭ ಮಾಡಿದ್ವಿ, ಕರಿಯಪ್ಪನವರ ಸಂಸ್ಥೆನಲ್ಲಿ. ನಾವು ಅವ್ರಿಗೂ ಹೇಳಿದ್ವಿ, ನೀವು ನಮ್ಮ ಹೆಸರು ರೆಕಗ್ನೈಸ್ ಆಗ್ಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ವ್ಯಕ್ತಿಯ ಹೆಸರು ಜೊತೆನಲ್ಲ, ಇಡೀ ಒಂದು ಜಿಲ್ಲೆಯ ಹೆಸರು, ಯಾವ ಹೆಸರು ಪ್ರಸಿದ್ಧವಾಗಿದೆ ಆ ಪ್ರಸಿದ್ಧವಾದಂತಹ ಹೆಸರನ್ನು ನಾವು ಇಟ್ಕೊಂಡಾಗ ಮಾತ್ರ ನಮ್ಮ ರೆಕಗ್ನೈಸೇಷನ್ ಜಾಸ್ತಿ ಆಗ್ತದೆ, ನಮ್ಮ ಸರ್ಟಿಫಿಕೇಟ್ ಬೆಲೆ ಜಾಸ್ತಿ ಆಗ್ತದೆ ಅಂತ ಹೇಳಿ. ಸೊ ಹಾಗಾಗಿ ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಸಾಕಷ್ಟು ಬದಲಾವಣೆಯನ್ನ ಮುಂದಿನ ದಿನಗಳಲ್ಲಿ ಖಂಡಿತ ಕಾಣ್ತದೆ. ಇವತ್ತೇನು ನನ್ನನ್ನ ಹಾಲು ಒಕ್ಕೂಟದ ಅಧ್ಯಕ್ಷರನ್ನ ಮಾಡಿ ನಿಮ್ಮ ಮುಂದೆ ಮಾತಾಡ್ಲಿಕ್ಕೆ ನಿಲ್ಲಿಸಿದ್ದಾರೆ, ಅಭಿನಂದನೆಗೆ ನಾವು ಅರ್ಹರ ಅಂತ ಹೇಳಿ ಯಾವಾಗ ತೀರ್ಮಾನ ಆಗ್ತದೆ ಅಂತ ಹೇಳಿದ್ರೆ ನಾವು ನಿಮ್ಮನ್ನ ಖುಷಿಯಾಗಿ ಇಟ್ಟಾಗ ನಿರೀಕ್ಷೆಯನ್ನೋ ಇಟ್ಕೊಬಿಟ್ಟಿದ್ದೀರ.
ವೇದಿಕೆ ಮೇಲೆ ಇರೋರು ನಿರೀಕ್ಷೆ ಇಟ್ಕೊಂಡ್ಬಿಟ್ಟಿದ್ದಾರೆ, ಮುಂದೆ ಕೂತಿರೋರು ನಿರೀಕ್ಷೆ ಇಟ್ಕೊಂಡಿದ್ದೀರಿ, ಊರಲ್ಲಿ ಹಾಲು ಹಾಕೋರೆಲ್ಲರೂ ಕೂಡ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ನಾನು ಕಳೆದ 1 ತಿಂಗಳಾಯ್ತೇನಪ್ಪ, ಅಧ್ಯಕ್ಷರಾಗಿ 1 ತಿಂಗಳಾಗಿರ್ಬೇಕು. 1 ತಿಂಗಳಿಂದನೂ ಸಾಕಷ್ಟು ಸಭೆಗಳನ್ನ ಮಾಡ್ತಾನೆ ಇದ್ದೀವಿ, ಚರ್ಚೆ ಮಾಡ್ತಾನೆ ಇದ್ದೀವಿ. ಏನಪ್ಪ ಇವನು ಹಿಂಗ್ ಕೇಳ್ತಾನೆ ಅಂತಾರೆ, ನನಗೇನು ಗೊತ್ತಿಲ್ಲ. ನರಸಿಂಹಮೂರ್ತಿ ಅಷ್ಟು ಅನುಭವನೂ ನನಗಿಲ್ಲ, ನಮ್ಮ KMF ನಾಗರಾಜನ್ ತರನು ನನಗೆ ಅನುಭವ ಇಲ್ಲ, RK ರಮೇಶ್ ಅಷ್ಟು ಅನುಭವನೂ ನನಗಿಲ್ಲ. ಸಾಕಷ್ಟು ಜನ ಇವರೆಲ್ಲ ಅನುಭವಿಗಳಿದ್ದಾರೆ. 1 ಟರ್ಮ್ ಆಗಿರೋರು, 2 ಟರ್ಮ್ ಆಗಿರೋರು, 5 ಟರ್ಮ್ ಆಗಿರೋರು, 6 ಟರ್ಮ್ ಆಗಿರೋರು ಎಲ್ಲರೂ ಇದ್ದಾರೆ. 30 ವರ್ಷದಿಂದ ಆಗಿರೋರು ಇದ್ದಾರೆ. ನನಗೆ ಅನುಭವ ಇಲ್ಲ. ನಾನು ಈಗ ತಾನೇ ಸ್ಕೂಲಿಗೆ ಸೇರಿದ್ದೀನಿ. ಅದು ಬಲವಂತವಾಗಿ ಎತ್ಕೊಂಡಾಗ ಅಲ್ಲಿ ಸೇರಿಸ್ಬಿಟ್ಟವ್ರು, ತಳ್ಳಿಬಿಟ್ಟವ್ರು. ಈಗ ತಿಳ್ಕೋಬೇಕಲ್ಲ ಏನು ಅಂತ. ನಾಗರಾಜ ಕನ್ಸಲ್ಲೂ ಸೆಮ್ಮನ್ನು 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 ಅಂತ ನಾನು ಯಾಕೆ ಹಂಗಂತಾನೆ ಅಂತ ತಿಳ್ಕೋಬೇಕು. ನಾನು ಅಧಿಕಾರಿಗಳನ್ನ ಕರೆದು ಸಾಕಷ್ಟು ವಿಭಾಗಗಳಿದೆ ಒಕ್ಕೂಟದಲ್ಲಿ. ಒಂದ್ ಕಡೆ ನೀವು ಹಾಲಾಗ್ತೀರಿ, ಇನ್ನೊಂದ್ ಕಡೆ ಬರ್ತದೆ ಎತ್ಕೊಂಡು ಹೋಗ್ತಾರೆ ಮಾರ್ತಾರೆ ಅಂತಲ್ಲ. ಆ ಮಧ್ಯೆ ಏನೇನ್ ನಡೀತದಲ್ಲ, ನಿಮ್ಮಿಂದ ಹೋಗಿ ಅಲ್ಲಿವರೆಗೂ ನಡೆದು ತಿರ್ಗಾ ದುಡ್ಡು ಬಂದು ವಾಪಸ್ ತಿರ್ಗಾ ಬರಬೇಕಲ್ಲ, ಆ ಸಂಸ್ಥೆಯ ಒಳಗಡೆ ಏನೆಲ್ಲ ನಡೀತಾ ಇದೆ, ಯಾವ ರೀತಿಯಾಗಿ ಆಡಳಿತ ವ್ಯವಸ್ಥೆ ಇದೆ, ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ ಬಹಳ ಕಷ್ಟ. 1 ದಿನಕ್ಕೆ 1 ಗಂಟೆಗೆ 2 ಗಂಟೆಗೆ 3 ಗಂಟೆಗೆ ಅಥವಾ 1 ತಿಂಗಳಲ್ಲಿ 2 ತಿಂಗಳಲ್ಲಿ 1 ವರ್ಷದಲ್ಲಿ ಸಾಧ್ಯ ಇಲ್ಲ. ಆ ಪಳಗಿರೋರ್ಗೆ ಗೊತ್ತು ಯಾವತ್ತು ಕೈ ಹಾಕಿದ್ರೆ ಕಚ್ತದೆ ಅಂತ. ಹೌದಾ ಅಲ್ವಾ? ಪುಂಗಿ ಆಡ್ಸೋರು ಯಾವ ಉತ್ತದಲ್ಲಿ ಅದೇ ಅಂತ ಮಾತ್ರ ಗೊತ್ತಿರ್ತದೆ. ಅಲ್ಲೇ ಹೋಗಿ ಆಡ್ಸೋದು, ಎಲ್ಲಾ ಕಡೆ ಆಡ್ತಾರೆ, ಎಲ್ಲಾ ಕಡೆ ಆಡ್ತಾರೆ. ಸೊ ಹಂಗಾಗಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ನಾನು ಕಲಿತಾ ಇದ್ದೀನಿ, ಪ್ರಾಮಾಣಿಕವಾಗಿ ಕಲಿತಾ ಇದ್ದೀನಿ. ಏನ್ ಕಲಿತಾ ಇದ್ದೀನಿ ಅಂತ ಅಂದ್ರೆ, ಹೇಳಿದ್ನಲ್ಲ, ನಿರೀಕ್ಷೆ ಇಟ್ಬಿಟ್ಟಿದ್ದಾರೆ. ನಾನೇ ಒಂದೊಂದ್ಸಾರಿ ಚಿಂತನೆ ಮಾಡ್ತೀನಿ, ಜವಾಬ್ದಾರಿಯನ್ನ ವಹಿಸ್ಕೊಂಡೆ ಆಯ್ತು, ಕೆಟ್ಟವನಾಗ್ಬೇಕಾ ಒಳ್ಳೆಯವನಾಗ್ಬೇಕಾ? ಕೆಟ್ಟವನಾಗ್ಬೇಕಾ ಒಳ್ಳೆಯವನಾಗ್ಬೇಕಾ? ನನಗೆ ಚಿಂತೆ ಮಾಡಿದಾಗ, ನಾನೇ ನನ್ನ ಮನಸ್ಸಿಗೆ ನಾನು ಪ್ರಶ್ನೆಗಳನ್ನ ಹಾಕೊಂಡಾಗ ನನಗೆ ಗೊಂದಲ ಶುರು ಆಗ್ತದೆ. ವಿಧಿನೇ ಇಲ್ಲ, ಕೆಟ್ಟವನಾಗ್ಲೇಬೇಕಾಗಿದೆ, ವಿಧಿನೇ ಇಲ್ಲ. ನಾನು ಅದಕ್ಕೆ ನಮ್ಮ ನಿರ್ದೇಶಕರನ್ನೆಲ್ಲರನ್ನು ಕೊಂಡಿಸ್ಕೊಂಡು ನಾನೊಂದು 4-5 ದಿನ ಅಧಿಕಾರಿಗಳ ಸಭೆ ಮಾಡಿದೆ, ಪ್ರತ್ಯೇಕವಾಗಿ. ಅದಾದ್ಮೇಲೆ ಇವ್ರನ್ನೂ ಎಲ್ಲ ಬೋರ್ಡ್ ಡೈರೆಕ್ಟರ್ಗಳನ್ನ ಕುಂಡಿಸ್ಕೊಂಡು ಅವ್ರು ನನ್ಗೆ ಏನೇನು ಹೇಳಿದ್ರು, ನನಗೆ ಹೇಳೋದಲ್ಲ, ಎಲ್ಲ ನಮ್ಮ ಡೈರೆಕ್ಟರ್ಗಳಿಗೂ ತಿಳಿಸ್ಬೇಕು ನೀವು ಅಂತೇಳಿ ಅವ್ರಿಗೆಲ್ಲರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಅವ್ರನ್ನೂ ಕೇಳಿದೆ ಏನ್ ಮಾಡ್ಬೇಕಪ್ಪ ಅಂತ. ಅವ್ರು ಹೇಳಿದ್ದಾರೆ, ನೀವೇನ್ ತೀರ್ಮಾನ ತಗೊಂಡ್ರು ಅದಕ್ಕೆ ನಾವು ಭದ್ರಾಗಿದ್ದೇವೆ, ಕೆಲಸ ಮಾಡಬೇಕು, ಬೆಳವಣಿಗೆ ಆಗ್ಬೇಕು, ರೈತರಿಗೆ ಅನುಕೂಲ ಆಗ್ಬೇಕು, ಸಂಸ್ಥೆ ಉಳಿಬೇಕು. ಸಂಸ್ಥೆ ಕಟ್ಟಿಲ್ವಾ? ಸಂಸ್ಥೆ ಕೃಷ್ಣಪ್ಪನವ್ರ ಕಾಲದಿಂದನೂ ಕಟ್ಟಿದ್ದಾರೆ. ಇವತ್ತವರೆಗೂ ಬಹಳಷ್ಟು ಸಮೃದ್ಧಿಯಾಗಿ ಬೆಳೆದಿದೆ.